ನಾಮಿನೇಷನ್ ಕೆಲಸ ಈಗ ಶುರುವಾಗಿದೆ. ಬೆನ್ನಿಂದ ಸ್ಪಾಂಜ್ ಕಟ್ಕೊಂಡಿರ್ತಾರೆ, ಅವ್ರಿಗೆ ಕತ್ತಿ ಚುಚ್ಚಿಬಿಟ್ಟು ಯಾಕೆ ಅಂತ ನಾಮಿನೇಷನ್ ಮಾಡಿ ರೀಸನ್ ಹೇಳ್ಬೇಕು. ಹೋದ್ವಾರ ರಾಜನ್ ಪಾತ್ರ ನಿನ್ನ ಬಿಟ್ರೆ ಇನ್ಯಾರು ಮಾಡಕ್ಕಾಗಲ್ಲ ಅಂತ ಸುದೀಪ್ ಕೈಲೇ ಅಪ್ರಿಸಿಯೇಷನ್ ತಗೊಂಡಿರೋ ಮಂಜಣ್ಣಂಗೆ ಆಲ್ಮೋಸ್ಟ್ 9 ಕತ್ತಿ ಬಿದ್ದಿರೋದು ಪ್ರೋಮೋದಲ್ಲಿ ಕಾಣ್ತಾ ಇದೆ. ಇನ್ನು ನಾಮಿನೇಟ್ ಮಾಡಿರೋ ರೀಸನ್ಗೆ ಮಂಜಣ್ಣ ಐಶ್ವರ್ಯ ಜೊತೆ ಜಗಳ ಆಡ್ತಾ ಇದ್ದಾರೆ. ಐಶ್ವರ್ಯನು ಏನ್ ಕಮ್ಮಿ ಇಲ್ಲ, ಮಂಜಣ್ಣಂಗೆ ಜೋರಾಗಿ ಕಿರ್ಚ್ಕೊಂಡು ರಿಪ್ಲೈ ಕೊಡ್ತಾ ಇದ್ದಾರೆ. ನಾನು ಹೋದ್ವಾರದ ಒಂದು ವಿಡಿಯೋ ರಿವ್ಯೂ ಅಲ್ಲೇ ಹೇಳಿದ್ದೆ, ತ್ರಿವಿಕ್ರಮ್ ಅಲ್ಲ ಮಂಜಣ್ಣ ಅಲ್ಲ, ಈ ಮನೇಲಿ ಒಂದು ಪವರ್ಫುಲ್ ಗ್ರೂಪ್ ಫಾರ್ಮ್ ಆಗಿದೆ. ಆ ಪವರ್ಫುಲ್ ಗ್ರೂಪ್ ನ ಅನ್ಅಫಿಷಿಯಲ್ ಆಗಿ ಲೀಡ್ ಮಾಡ್ತಾ ಇರೋದೇ ಮೋಕ್ಷಿತಾ ಅಂತ. ಐಶ್ವರ್ಯ ಮಂಜಣ್ಣಂಗೆ ಟಾಂಗ್ ಕೊಡ್ತಾ ಇದ್ರೆ ಮೋಕ್ಷಿತಾ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ಅಂತ ನೋಡ್ಬೋದು ನೀವು. ಈ ಮನೇಲಿ ಗ್ರೂಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿ ಅದನ್ನ ಯೂಸ್ ಮಾಡ್ಕೊಂಡು ಆಡ್ತಾ ಇರೋ ಮೋಕ್ಷಿತಾಗೆ ಹ್ಯಾಟ್ಸ್ ಆಫ್. ಬರೀ ಕಿರ್ಚಾಡೋದು ಜಗಳ ಆಡೋದಲ್ಲ, ಈ ಮನೇಲಿ ಮೈಂಡ್ ಗೇಮ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಮೋಕ್ಷಿತಾ ತೋರಿಸ್ತಾ ಇರೋದು ನಿಜವಾಗ್ಲೂ ನನಗೆ ಇಷ್ಟ ಆಯ್ತು. ಆಮೇಲೆ ನೀವು ಗಮನಿಸಿದ್ರೆ ಈ ನಾಮಿನೇಷನ್ ಪ್ರೋಮೋದಲ್ಲಿ ಚೈತ್ರಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಬರೋ ಸೆಕೆಂಡ್ ಪ್ರೋಮೋದಲ್ಲೂ ಚೈತ್ರಕ್ಕ ಕಾಣಿಸ್ಲಿಲ್ಲ ಅಂದ್ರೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ರೀಸನ್ ನಾನು ಹೇಳ್ತೀನಿ ನಿಮ್ಗೆ. ನಿಮ್ಗೆ ಏನಾದ್ರು ಚೈತ್ರಕ್ಕ ಯಾಕೆ ಕಾಣಿಸ್ತಾ ಇಲ್ಲ ಅಂತ ರೀಸನ್ ಗೊತ್ತಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಹಂಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚೈತ್ರಕ್ಕ ಯಾಕೆ ಕಾಣಿಸ್ತಾ ಇಲ್ಲ ಅಂತ ರೀಸನ್ ನಾನು ಹೇಳ್ತೀನಿ ನಿಮ್ಗೆ.